ಗಣಿನಾಡು ಬಳ್ಳಾರಿಯಲ್ಲಿ ವರ್ಷ ತುಂಬುವ ಮೊದಲೇ ಶಿಶುಗಳ ಸಾವು. ರಾಜ್ಯದಲ್ಲಿಯೇ ವರ್ಷ ಶಿಶುಗಳ ಮರಣದಲ್ಲಿ 4ನೇ ಸ್ಥಾನದಲ್ಲಿ ಇದೆ ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿವೆ ಒಂದು ವರ್ಷದಲ್ಲಿ 614 ಶಿಶುಗಳು. 2022-23ರಲ್ಲಿ ಬಳ್ಳಾರಿ ಜಿಲ್ಲೆಯೊಂದರಲ್ಲಿಯೇ 614 ಶಿಶುಗಳ ಸಾವು. ವಿವಿಧ ಕಾರಣದಿಂದ ಶಿಶುಗಳ ಮರಣ ಹೋಮ, ಅತಿಸಾರ, ತೀವ್ರ ಉಸಿರಾಟ ತೊಂದರೆ, ಅಪೌಷ್ಟಿಕತೆ, ಅವಧಿ ಪೂರ್ವ ಮಕ್ಕಳ ಜನನ, ಮನೆಯಲ್ಲಿ ಹೆರಿಗೆ ಇತರೆ ಕಾರಣಗಳಿಂದ ಶಿಶುಗಳ ಸಾವು. ವರ್ಷದಿಂದ ವರ್ಷಕ್ಕೆ ಶಿಶುಗಳ ಸಾವಿನ ಪ್ರಮಾಣ ಹೆಚ್ಚಳ. ತಾಯಂದಿರ ಆರೈಕೆಯಲ್ಲಿನ ವ್ಯತ್ಯಾಸವೇ ಶಿಶುಗಳ ಸಾವಿಗೆ ಕಾರಣ. ಬಳ್ಳಾರಿ ಜಿಲ್ಲೆಯಲ್ಲಿ ವಿಫಲವಾಗಿವೆಯೇ ಸರ್ಕಾರದ ಶಿಶು ಮರಣ ತಗ್ಗಿಸುವ ಯೋಜನೆ. ಮಾತೃಪೂರ್ಣ ಯೋಜನೆ, ಮಾತೃವಂದನಾ, ಪೌಷ್ಟಿಕ ಆಹಾರ ವಿತರಣಾ ಇತರ ಯೋಜನೆಗಳು ಬಳ್ಳಾರಿಯಲ್ಲಿ ವಿಫಲ. ಶಿಶುಗಳ ಸಾವಿನ ಪ್ರಮಾಣ ತಗ್ಗಿಸುವಲ್ಲಿ ಬಳ್ಳಾರಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ವಿಫಲವಾಗಿರುವಂಥದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಲ್ಲ ಸರಿಯಾದ ಹೆರಿಗೆ ವ್ಯವಸ್ಥೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಹೆಚ್ಚಿವೆ ಶಿಶುಗಳ ಸಾವಿನ ಸಂಖ್ಯೆ. 2022-23ರಲ್ಲಿ ರಾಜ್ಯದಲ್ಲಿ 8,805 ಶಿಶುಗಳ ಸಾವು. ಬೆಂಗಳೂರು ನಗರ ಜಿಲ್ಲೆ 1,371 ಶಿಶುಗಳ ಸಾವು. ಮೈಸೂರು 669, ರಾಯಚೂರು 633, ಬಳ್ಳಾರಿ 614 ಶಿಶುಗಳ ಸಾವು. ಯಾವುದಾದ್ರೂ ಗರ್ಭಿಣಿಯವರು ಒಂದು ವೇಳೆ ಎನಿಮಿಕ್ ಇದ್ದರೆ ಅವ್ರಿಗೆ ಅಡಿಷ್ನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ಗಳು ತಿಂತಿದ್ದಾರೆ ಇಲ್ಲ ಅಂತ ಅದ್ರ ಬಗ್ಗೆ ಅವರು ಡೌಟ್ ಮಾಡ್ತಾರೆ. ಬಟ್ ವಿ ಕೆನಾಟ್ ಪುಟ್ ದ ಬ್ಲೇಮ್ ಆನ್ ದೆಮ್. ಯಾಕೆಂದರೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಬಹುಶಃ ಅವರು ಇಂಥ ಕೇಸಸ್ಗಳಲ್ಲಿ ತಪ್ಪಿಕೊಳ್ಳೋಕ್ಕೆ ಹೋಗಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ ನಮ್ಮ ಹೌದು, ಈವನ್ ಫುಡ್ ಸಿಸ್ಟಮ್ನಾಗೆಲ್ಲ ಸಾಕಷ್ಟು ಪೌಷ್ಟಿಕಾಹಾರನೆಲ್ಲ ಸಪ್ಲೈ ಮಾಡ್ತಾರಲ್ಲ. ಅದು ಇವಾಗ ಭಾಳ ಸೈಂಟಿಫಿಕ್ ಇದೆ. ಸೊ ಹಾಗಾಗಿ ಕಡಿಮೆ ಒಂದು ವೇಳೆ ತಾಯಿ ಕಾರ್ಡ್ ಮಾಡಲಿಲ್ಲ ಅಥವಾ ತಾಯಿ ಕಾರ್ಡ್ ಎಕ್ಸ್ಟ್ರಾ ಮಾಡಿದರೆ ಅಂಥ ಕೇಸಸ್ ಇರ್ಬೋದು. ನಾನು ಕೇಳಿದ್ದೀನಿ. ಅಂದರೆ ತಾಯಿ ಆ್ಯಕ್ಚುಲಿ ಇರಲ್ಲ, ಅವರು ಬೇರೆ ಊರು ತವ್ರ ಮನೆಗೆ ಹೋಗಿರ್ತಾರೆ ಅಥವಾ ಸಾಮಾನ್ಯವಾಗಿ ಅದನ್ನೇ ಮಾಡ್ತಾರೆ, ತವ್ರ ಮನೆಗೆ ಹೋಗಿರ್ತಾರೆ, ತಾಯಿ ಕಾರ್ಡು ಬೇರೆ ಊರಲ್ಲಿ ಇರ್ತವೆ, ಅಂಥ ಕೇಸಸ್ ಇರ್ಬೋದು. ಬಟ್ ಆದರೂ ಕೂಡ ನಮ್ಮ ಆಶಾ ವರ್ಕರ್ ಮತ್ತು ಮಿಡ್ವೈಫ್ಗಳು ಏನು ಮಾಡಬೇಕು, ಪ್ರತಿ 3 ತಿಂಗಳಕ್ಕೆ ತಪಾಸಣೆ ಮಾಡಬೇಕಾದ್ರೆ ಅವ್ರು ನಿಜವಾಗ್ಲೂ ಈ PHC ಸೆಂಟರಿಂದ ಇನ್ನೊಂದು PHC ಸೆಂಟರ್ಗೆ ಶಿಫ್ಟ್ ಆಗಿದರೆ ಅಲ್ಲಿ ಅವ್ರಿಗೆ ಅದೇ ಪೂರೈಕೆಯನ್ನು ಕೊಡಬೇಕು ಅಂತ ನಾವು ರೆಗ್ಯುಲರ್ ಆಗಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸ್ಕೋಬೇಕು ಅಂತ ವಿ ಆರ್ ಮೇಕಿಂಗ್.